ಕಾರಣ ಸರ್ ಇವತ್ತು ಕೋರ್ಟ್ ಇತ್ತು ಅಂತ ಕೋರ್ಟ್ಗೆ ಹೋಗಿದ್ರು. ಏನು ಕೋರ್ಟ್ ಇತ್ತು? ಜಮೀನಿಂದಿದ್ದು 41ನೇ ಸರ್ವೆ ನಂಬರ್ದು. ಮಲ್ಲೆಯಮ್ಮ, ಮಾದೇವಮ್ಮ, ಮಾದೇವನ ಮಕ್ಕಳು ಹರೀಶ, ಪ್ರಕಾಶ, ಆಮೇಲೆ ಮಲ್ಲಮ್ಮನ ಮಗ ಇವನು ಮಾದೇವ. ಇಷ್ಟು ಜನ ಎಲ್ಲ ಬಂದರು ಕನ್ನಡ ಅಂತ ಅಂದ ನನ್ನ ತಮ್ಮ 2 ಗಂಟೇಲಿ ಫೋನ್ ಮಾಡಿ ನನಗೆ. ಅಂತೂ ಬಂದರು ಅಂದಾಗ ಅಪ್ಪ ಏನು ಗಲಾಟೆ ಮಾಡ್ಕೊಬೇಡ ಹೋಗು ಅಂತ ನಾನು ಹೇಳಿದಾಗ ಆಮೇಲೆ ಮತ್ತೆ 1/4 ಗಂಟೆ ಬಿಟ್ಟು ಮಾಡಿದೆ. ಇಲ್ಲೇ ಇದ್ದಾರೆ ಕನ್ನಡ ಅಂದ. ಇಲ್ಲೇ ಇದ್ದಾರೆ ಅಂತ ಅಂದಾಗ ಮತ್ತೆ ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಫೋನೇ ನಾಟ್ ರೀಚಬಲ್ಲು. ಆಮೇಲೆ ಶೋಭಾ ಅನ್ನೋಳು ಅವ್ರ ಹೆಂಡ್ತಿ ಫೋನ್ ಮಾಡಿದ್ರು ನನಗೆ 6 ಗಂಟೇಲಿ. ಬಾವ ಫೋನ್ ಬತ್ತೇ ಇಲ್ಲ ಯಾಕೋ ನೋಡಿ ಅಂತವ. ನಾನು ಬಂದು 6 ಗಂಟೇಲಿ ನೋಡುವಾಗ ಬೆಂಕಿ ಉರಿತಾಯಿತ್ತು. ಇಲ್ಲ ಬರ್ನು ಅಷ್ಟರೊಳಗಿಲ್ಲ. ಹಾಂ, ಮಾದೇವ ಮಲ್ಲಮ್ಮನ ಮಗ. ಈಗ ಎಷ್ಟು ಎಕರೆ ಜಾಸ್ತಿ ಆಸ್ತಿ ಇದು 2 ಎಕರೆ. ನಮಗೆ ಸೇರ್ಬೇಕು ಅಂತ ಅವ್ರಿಗೆ ಕೇಸ್ ಹಾಕಿದ್ರು. ಇವನಿಗೆ ದಾನ ಪತ್ರ ಆಗಿ ಗಿಫ್ಟ್ ಕೊಟ್ಟು ಎಲ್ಲ ಆಗಿದೆ ಇದು. ಯಾಕೆ? ಆವಾಗಲೇ ನಮ್ಮ ತಮ್ಮ ನೋಡ್ಕೊಂಡದ ಇವ್ರ ಹೆಸರು ಕಾಯ್ತಿ ಆಗಿ ಇಲ್ಲ 30 ಇವರು ಎಲ್ಲ ಸುತ್ತಗೈತಿ ಮಾಡ್ಕೊಂಡು ತಲೆ ಬೋಳ್ಸಿರೋದು ಇವರೇ. ಈಗ ಅವ್ರ ಪ್ರೀತಿಯಿಂದ ಕೊಟ್ಟು ಬರೆದು ಮೊದಲಾಗೆ ಇದ್ದಾಗ ನೋಡ್ಕೊತಿದ್ದಾಗ ಬರೆದ್ಬಿಟ್ಟಿದ್ರು ಇವನಿಗೆ. ಬರೆದು ಎಲ್ಲ ಆಗಿದೆ. ಬರೆದೆಲ್ಲ ಆಗಿ ಕಾಯ್ತಿ ಆಗಿ ಇದ್ರ ಮೇಲೆ ಲೋನು ಪಡೆದವನು ಇವನು. ಲೋನು ಪಡೆದು ಎಲ್ಲ ಆಗಿ ಈಗ ಕೇಸ್ ಹಾಕಿರು. ಈ ಹೆಣ್ಮಕ್ಳು ಮಲ್ಲಮ್ಮ ಮಾದೇವಮ್ಮ ಅವ್ರ ಜೊತೆ ಅವ್ರ ಮಕ್ಕಳು ಅವರೆಲ್ಲ ಬಂದವ್ರು ಇವತ್ತು ಕಾರಲ್ಲಿ. ಹಾಂ, ಯಾರಿಗೆ? ನಮ್ಮ ಅವ್ರಿಗೆ ಬಾಗ್ಲೆಯರಿಗೆ ಗಂಡು ಮಗ ಒಬ್ಬಿದ್ದ. ಅವ್ನು ಎಲ್ಲಿ ಹೋದ ಅಂತ ಗೊತ್ತಿಲ್ಲ. 40-50 ವರ್ಷದಲ್ಲೇ ಅವನಿಲ್ಲ. ಇವರಿಗೆ ಕಾರ್ಯ ಇವರೇ ಮಾಡಿರೋದು. ಕಾರ್ಯ ಎಲ್ಲ ಇವರೇ ಮಾಡಿರೋದು. ಆಸ್ತಿ ಇವರಿಗೆ ಆವಾಗಲೇ ಬರೆದ್ರು. ಇವ್ರು ನೋಡ್ಕೊಂಡು ಹೋಗ್ಲಿ ದಾನ ಪತ್ರ ಅಂತ ಇಲ್ಲಿ ಮಾಡಿ ಎಲ್ಲ ಆಗಿದೆ. ಇವನ ಹೆಸರಲ್ಲಿ ಕಾಯ್ತಿ ಆಗಿದೆ. ಲೋನ್ ತಗೊಂಡವನು ಇರಪ್ಪ ಎಲ್ಲ ತಗೊಂಡು ಮಾಡ್ಯಾರೆ. ನೋಡಿ ಸರ್, ಏನು ಮಾಡಲಿ, ನನ್ನ ದೇವರು ಓದ್ಕನಪ್ಪ. ಆನೆ ಬಲ ಹೋಯ್ತು, ನನ್ನ ಬಲ ಹೋಯ್ತು, ಮುರಿದಾಕಿರು. ಒಟ್ಟಿಗೆ ನನ್ನ ಸಾಯಿಸ್ಬೇಕು ಅಂತಿದ್ರು. ನನ್ನ ಕೈಕಾಲನ್ನು ತೆಗ್ದವ್ರೆ, ಹೊಡೆದವ್ರೆ. ಕೈಕಾಲನ್ನು ತೆಗೆದು ನನ್ನ ಕೈಕಾಲು ಕಟ್ಟಾಗಿ ನಾನು ಇದಾಗಿ ಅನಿಸಿದ್ದು. ಕೇಸ್ ಆಗಿದೆ ನನಗೆ ಅವ್ರ ಮೇಲೆ. ಕೇಸ್ ಆಗಿ ಎಲ್ಲ ಆಗಿ ಇವತ್ತು ನನ್ನ ತಮ್ಮನ್ನೇ ಈರಪ್ಪನ್ನೇ ಮುಗಿಸ್ಬಿಟ್ಟವ್ರೆ. ಬೆಂಕಿ ಹಾಕಿ ಸುಟ್ಟು ಹಾಕ್ಯಾರ. ಅದು ಕೊಲೆ ಹೊರ್ತು ಬೇರೆ ಇನ್ಯಾವುದೂ ಅಲ್ಲ. ಅವನಿಗೆ ಸಣ್ಣ ಹುಡುಗನ ಬೆಂಕಿ ಇಟ್ಕೆ ಸಾಯಕ್ಕೆ ಇದು ಕೋರ್ಟ್ ಮುಗಿಸಿ ಬಂದಾರ ಆಲೂರಲ್ಲಿ. ನಂಜಯ್ಯ.